ನಮಸ್ಕಾರ ಗೆಳೆಯರೆ. ಇಂದಿಗೆ 6 ವರ್ಷಗಳ ಹಿಂದೆ ಜೂನ್ 23, 2018ರಂದು ಥೈಲ್ಯಾಂಡ್ನಲ್ಲಿ ಅದು ಶನಿವಾರದ ದಿನವಾಗಿತ್ತು. ಚಿಯಾಂಗ್ ರಾಯ್ ಪ್ರಾಂತ್ಯದ ವೈಲ್ಡ್ ಬೋರ್ಸ್ ಎಂಬ ಸ್ಥಳೀಯ ಜೂನಿಯರ್ ಫುಟ್ಬಾಲ್ ತಂಡವು ಪ್ರತಿದಿನದಂತೆ ತನ್ನ ಫುಟ್ಬಾಲ್ ಅಭ್ಯಾಸವನ್ನು ಮಾಡುತ್ತಿತ್ತು. ಆದರೆ ಅಂದು ತಂಡದ ಆಟಗಾರರು ಮತ್ತು ಅಸಿಸ್ಟೆಂಟ್ ಕೋಚ್ ಏನಾದರೂ ಸಾಹಸಮಯವಾದುದನ್ನು ಮಾಡಲು ಯೋಜಿಸಿದರು. ಫುಟ್ಬಾಲ್ ಅಭ್ಯಾಸದ ನಂತರ ಸಂಜೆ ಅವರು ಥಾಂಗ್ ಲುವಾಂಗ್ ನಾಂಗ್ ನೋನ್ ಗುಹೆಯನ್ನು ಅನ್ವೇಷಿಸಲು ಹೊರಟರು. ಅವರ ಜೊತೆಯಲ್ಲಿ 25 ವರ್ಷ ವಯಸ್ಸಿನ ಅಸಿಸ್ಟೆಂಟ್ ಕೋಚ್ ಏಕಾಪೋನ್ ಕಾಂತವೋಂಗ್ ಮತ್ತು 11ರಿಂದ 16 ವರ್ಷ ವಯಸ್ಸಿನ 12 ಹುಡುಗರಿದ್ದರು. ಅಂದರೆ ಅವರೆಲ್ಲರೂ ಹದಿಹರೆಯದವರೇ ಆಗಿದ್ದರು. ಅವರ ತಂಡದ 2 ಆಟಗಾರರು ಬರಲು ನಿರಾಕರಿಸಿದ್ದರು, ಏಕೆಂದರೆ ಒಬ್ಬ ಹುಡುಗ ಅಂದು ಸೈಕಲ್ ತಂದಿರಲಿಲ್ಲ ಮತ್ತು ಇನ್ನೊಬ್ಬನಿಗೆ ಬೇಗನೆ ಮನೆಗೆ ಹೋಗಿ ತನ್ನ ಹೋಂವರ್ಕ್ ಮುಗಿಸಬೇಕಿತ್ತು. ಹಾಗಾಗಿ ಈ 12 ಹುಡುಗರು ಮತ್ತು ಅಸಿಸ್ಟೆಂಟ್ ಕೋಚ್ ಮಾತ್ರ ಹೋಗಲು ನಿರ್ಧರಿಸಿದರು. ಈ ವಿಷಯ ಯಾವುದೇ ಮಗುವಿನ ಪೋಷಕರಿಗೆ ತಿಳಿದಿರಲಿಲ್ಲ. ಎಲ್ಲಾ ಹುಡುಗರು ಮತ್ತು ಅವರ ಕೋಚ್ ತಮ್ಮ ಸೈಕಲ್ ಮತ್ತು ಬ್ಯಾಗ್ಗಳನ್ನು ತೆಗೆದುಕೊಂಡು ಥಾಂಗ್ ಲುವಾಂಗ್ ಗುಹೆಯ ಪ್ರವೇಶದ್ವಾರಕ್ಕೆ ತಲುಪುತ್ತಾರೆ. ಗುಹೆಯ ಪ್ರವೇಶದ್ವಾರದ ಹೊರಗೆ ಜುಲೈನಿಂದ ಅಕ್ಟೋಬರ್ ನಡುವೆ ಈ ಗುಹೆಯೊಳಗೆ ಪ್ರವೇಶಿಸಬೇಡಿ ಎಂದು ಎಚ್ಚರಿಕೆ ಫಲಕವನ್ನು ಹಾಕಲಾಗಿತ್ತು, ಏಕೆಂದರೆ ಆ ಸಮಯದಲ್ಲಿ ಅಲ್ಲಿ ಮುಂಗಾರು ಹಂಗಾಮುವಿರುತ್ತದೆ ಮತ್ತು ಇದರಿಂದಾಗಿ ಗುಹೆಯೊಳಗೆ ನೀರು ತುಂಬಿಕೊಳ್ಳುತ್ತದೆ ಹಾಗೂ ಗುಹೆಯ ಅನೇಕ ಭಾಗಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗುತ್ತವೆ. ಆದರೆ ಅಂದು ಜೂನ್ 23 ಆಗಿತ್ತು ಮತ್ತು ಸಾಮಾನ್ಯವಾಗಿ ಚಿಯಾಂಗ್ ಪ್ರಾಂತ್ಯದಲ್ಲಿ ಜುಲೈ ಅಂತ್ಯದಲ್ಲಿ ಮಳೆ ಪ್ರಾರಂಭವಾಗುತ್ತಿತ್ತು. ಹಾಗಾಗಿ ಕೋಚ್ಗೆ ಈಗ ಮಳೆಯ ಯಾವುದೇ ಮುನ್ಸೂಚನೆ ಇಲ್ಲ ಮತ್ತು ತಮಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಅನಿಸಿತು. ಹೇಗಿದ್ದರೂ ಅವರ ಯೋಜನೆ ಕೇವಲ 1 ಗಂಟೆ ಮಾತ್ರ ಅನ್ವೇಷಿಸುವುದಾಗಿತ್ತು, ಏಕೆಂದರೆ ಅದು ಸಂಜೆಯ ಸಮಯವಾಗಿತ್ತು ಮತ್ತು ತಡರಾತ್ರಿಯಾಗುವ ಮೊದಲು ಮಕ್ಕಳು ತಮ್ಮ ಮನೆಗಳನ್ನು ತಲುಪಬೇಕಿತ್ತು. ಆದರೆ ಅವರು ಗುಹೆಯ ಸ್ವಲ್ಪ ಒಳಗಡೆ ಹೋದಾಗ ಜೋರಾಗಿ ಮಳೆ ಬರಲು ಪ್ರಾರಂಭವಾಯಿತು. ಥಾಂಗ್ ಲುವಾಂಗ್ ಗುಹೆಯು ದೋಯಿ ನಾಂಗ್ ನೋನ್ ಎಂಬ ಪರ್ವತ ಶ್ರೇಣಿಯ ಅಡಿಯಲ್ಲಿರುವುದರಿಂದ ಪರ್ವತದಿಂದ ನೀರು ನೇರವಾಗಿ ಗುಹೆಯೊಳಗೆ ತುಂಬಲು ಪ್ರಾರಂಭಿಸಿತು. ನೀವು ಗುಹೆಯ ತುಂಬಾ ಒಳಗಿದ್ದಾಗ ಹೊರಗಿನ ಶಬ್ದ ಕೇಳಿಸುವುದಿಲ್ಲ. ಆದ್ದರಿಂದ ತಮ್ಮ ಮೇಲೆ ಎಷ್ಟು ದೊಡ್ಡ ಸಂಕಷ್ಟ ಬರಲಿದೆ ಎಂಬ ಸುಳಿವು ಆ ಹುಡುಗರಿಗೆ ಮತ್ತು ಕೋಚ್ಗೆ ಇರಲಿಲ್ಲ. ಮೆಲ್ಲನೆ ನೀರು ಆ ಹುಡುಗರು ಮತ್ತು ಕೋಚ್ ನಿಂತಿದ್ದ ಜಾಗದವರೆಗೂ ತಲುಪಿತು. ಅಷ್ಟರಲ್ಲಿ ಕೋಚ್ ಏಕಾಪೋನ್ಗೆ ನೀರಿನ ಮಟ್ಟ ಕಡಿಮೆಯಾಗುವವರೆಗೆ ಹೊರಗೆ ಹೋಗಲು ಸಾಧ್ಯವಿಲ್ಲ ಎಂಬುದು ಅರ್ಥವಾಗಿತ್ತು. ಅವರು ಈಗಾಗಲೇ ಗುಹೆಯ ಸಾಕಷ್ಟು ಒಳಗೆ ತಲುಪಿದ್ದರು ಮತ್ತು ನೀರು ಹೆಚ್ಚಾಗತೊಡಗಿದಾಗ ಅವರು ಅನಿವಾರ್ಯವಾಗಿ ಗುಹೆಯ ಇನ್ನೂ ಆಳಕ್ಕೆ ಹೋಗಬೇಕಾಯಿತು. ಹೀಗೆ ಮಾಡುತ್ತಾ ಅವರು ಗುಹೆಯ ಒಂದು ಸ್ಥಳಕ್ಕೆ ತಲುಪಿದರು. ಅದು ನೀರಿನ ಮಟ್ಟಕ್ಕಿಂತ 14 ಅಡಿ ಎತ್ತರದಲ್ಲಿ ಮತ್ತು ಗುಹೆಯ ಅತ್ಯಂತ ಕೆಳಮಟ್ಟದ ಬಿಂದುವಿನಿಂದ 124 ಅಡಿ ಎತ್ತರದಲ್ಲಿತ್ತು. ಈ ಸ್ಥಳದಲ್ಲಿ ಅವರು ಸುರಕ್ಷಿತವಾಗಿದ್ದರು. ಇದನ್ನು ಚೇಂಬರ್ ನಂಬರ್ 9 ಎಂದು ಕರೆಯಲಾಯಿತು. ಅಷ್ಟರಲ್ಲಿ ಮಕ್ಕಳು ಗುಹೆಯಲ್ಲಿ ಸಿಕ್ಕಿಬಿದ್ದಿದ್ದರು ಮತ್ತು ತಡರಾತ್ರಿಯಾಗಿತ್ತು. ಮಕ್ಕಳು ಮನೆಗೆ ಬರದಿದ್ದಾಗ ಪೋಷಕರು ಫುಟ್ಬಾಲ್ ತಂಡದ ಹೆಡ್ ಕೋಚ್ಗೆ ಫೋನ್ ಮಾಡುತ್ತಾರೆ. ಹೆಡ್ ಕೋಚ್ ತನ್ನ ಫೋನ್ ಪರಿಶೀಲಿಸಿದಾಗ 20 ಮಿಸ್ಡ್ ಕಾಲ್ಗಳು ಬಂದಿದ್ದವು. ಎಲ್ಲಾ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ವಿಚಾರಿಸುತ್ತಿದ್ದರು. ಆಗ ಹೆಡ್ ಕೋಚ್ ಅಸಿಸ್ಟೆಂಟ್ ಕೋಚ್ ಏಕಾಪೋನ್ ಅವರಿಗೆ ಫೋನ್ ಮಾಡುತ್ತಾರೆ, ಆದರೆ ಅವರ ಫೋನ್ ಸಂಪರ್ಕಕ್ಕೆ ಬರುವುದಿಲ್ಲ. ನಂತರ ಅವರು ಒಬ್ಬೊಬ್ಬರಾಗಿ ತಂಡದ ಹುಡುಗರಿಗೆ ಫೋನ್ ಮಾಡುತ್ತಾರೆ, ಯಾರ ಫೋನ್ ಕೂಡ ಸಂಪರ್ಕಕ್ಕೆ ಬರುವುದಿಲ್ಲ. ಆದರೆ ಅಷ್ಟರಲ್ಲಿ ಸಂಗ್ ಪೋನ್ ಕಾಂತವೋಂಗ್ ಎಂಬ ಹುಡುಗನ ಫೋನ್ ಕನೆಕ್ಟ್ ಆಗುತ್ತದೆ. ಅವನು ಕೂಡ ವೈಲ್ಡ್ ಬೋರ್ಸ್ ತಂಡದ ಭಾಗವಾಗಿದ್ದನು. ಅವನು ಹೆಡ್ ಕೋಚ್ಗೆ ಉಳಿದ ಹುಡುಗರು ಮತ್ತು ಅಸಿಸ್ಟೆಂಟ್ ಕೋಚ್ ಥಾಂಗ್ ಲುವಾಂಗ್ ಗುಹೆಯನ್ನು ಅನ್ವೇಷಿಸಲು ಹೋಗಿದ್ದಾರೆ ಎಂದು ತಿಳಿಸುತ್ತಾನೆ. ಅವನ ಬಳಿ ಸೈಕಲ್ ಇಲ್ಲದಿದ್ದರಿಂದ ಅವನು ಹೋಗಿರಲಿಲ್ಲ. ಅಂದು ವಿಪರೀತ ಮಳೆಯಾಗುತ್ತಿತ್ತು. ಆದರೂ ಹೆಡ್ ಕೋಚ್ ಹೇಗಾದರೂ ಗುಹೆಯ ಹೊರಭಾಗಕ್ಕೆ ತಲುಪುತ್ತಾರೆ. ಅಲ್ಲಿ ಅವರಿಗೆ ಹುಡುಗರ ಸೈಕಲ್ ಮತ್ತು ಬ್ಯಾಗ್ಗಳು ಸಿಗುತ್ತವೆ. ನೀರು ವೇಗವಾಗಿ ಗುಹೆಯೊಳಗೆ ತುಂಬುತ್ತಿರುವುದನ್ನು ಮತ್ತು ಮಕ್ಕಳು ಒಳಗೆ ಸಿಕ್ಕಿಬಿದ್ದಿರುವುದನ್ನು ಅವರು ಗಮನಿಸುತ್ತಾರೆ. ನಂತರ ಅವರು ತುರ್ತು ಸೇವೆಗಳು ಮತ್ತು ಪೊಲೀಸರಿಗೆ ಕರೆ ಮಾಡುತ್ತಾರೆ. ಈ ಸುದ್ದಿ ಇಡೀ ಥೈಲ್ಯಾಂಡ್ ಮತ್ತು ಪ್ರಪಂಚದಾದ್ಯಂತ ಹರಡುತ್ತದೆ. ಥೈಲ್ಯಾಂಡ್ನ ನೇವಿ ಸೀಲ್ಸ್ ತಂಡ, ಮೀಡಿಯಾದವರು ಮತ್ತು ಆಂಬ್ಯುಲೆನ್ಸ್ ಎಲ್ಲವೂ ಅಲ್ಲಿಗೆ ತಲುಪುತ್ತವೆ. ಸ್ವಲ್ಪ ಸಮಯದ ಹಿಂದೆ ನಿರ್ಜನವಾಗಿದ್ದ ಆ ಸ್ಥಳ ಈಗ ಒಂದು ಸಣ್ಣ ನಗರದಂತೆ ಕಾಣಿಸುತ್ತಿತ್ತು. ಇತ್ತ ಆ ಹುಡುಗರು ಮತ್ತು ಕೋಚ್ ಗುಹೆಯ ತುಂಬಾ ಒಳಗೆ ಹೋಗಿ ಒಂದು ಎತ್ತರದ ಜಾಗದಲ್ಲಿ ಕುಳಿತಿದ್ದರು. ಅವರು ರಾತ್ರಿಯನ್ನು ಅಲ್ಲೇ ಕಳೆದರು. ಬೆಳಗಿನ ವೇಳೆಗೆ ನೀರಿನ ಮಟ್ಟ ಕಡಿಮೆಯಾಗಬಹುದು ಮತ್ತು ನಾವು ಹೊರಗೆ ಹೋಗಬಹುದು ಎಂದು ಅಸಿಸ್ಟೆಂಟ್ ಕೋಚ್ ಭಾವಿಸಿದ್ದರು. ಆದರೆ ಹಾಗಾಗಲಿಲ್ಲ. ಹುಡುಗರ ಬಳಿ ತಿನ್ನಲು ಏನೂ ಇರಲಿಲ್ಲ, ಏಕೆಂದರೆ ಅವರು ಕೇವಲ 1 ಗಂಟೆಗಾಗಿ ಹೋಗಲು ಯೋಜಿಸಿದ್ದರು. ಆದರೆ ಅವರ ಕೋಚ್ ಒಬ್ಬ ಸನ್ಯಾಸಿಯಾಗಿದ್ದರು. ಹಾಗಾಗಿ ಅವರಿಗೆ ದೀರ್ಘಕಾಲದವರೆಗೆ ಉಪವಾಸ ಮಾಡುವ ಅನುಭವವಿತ್ತು.
ಹಾಗಾಗಿ ಅವರು ಮಕ್ಕಳಿಗೆ ಧ್ಯಾನ ಮಾಡುವುದನ್ನು ಕಲಿಸಿದರು ಮತ್ತು ನಿರ್ದಿಷ್ಟ ರೀತಿಯಲ್ಲಿ ಉಸಿರಾಡಲು ತಿಳಿಸಿದರು. ಇದರಿಂದ ಸಹಾಯ ಬರುವವರೆಗೆ ಅವರು ತಮ್ಮ ಶಕ್ತಿಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಯಿತು. ನೇವಿ ಸೀಲ್ಸ್ ಗುಹೆಯೊಳಗೆ ಪ್ರವೇಶಿಸಲು ಪ್ರಯತ್ನಿಸುತ್ತಾರೆ, ಆದರೆ ನೀರಿನ ಹರಿವು ಎಷ್ಟು ವೇಗವಾಗಿತ್ತು ಎಂದರೆ ಅವರು ಸ್ವಲ್ಪ ದೂರ ಹೋಗಿ ಮತ್ತೆ ಹಿಂತಿರುಗಬೇಕಾಯಿತು. ವಾಸ್ತವಕ್ಕೆ ಥಾಯ್ ನೇವಿ ಸೀಲ್ಸ್ಗೆ ತೆರೆದ ಸಮುದ್ರದಲ್ಲಿ ಡೈವಿಂಗ್ ಮಾಡುವ ಅಭ್ಯಾಸವಿತ್ತು, ಆದರೆ ಇಂತಹ ಕಿರುಡಾದ ಗುಹೆಗಳಲ್ಲಿ ಡೈವಿಂಗ್ ಮಾಡುವ ಅನುಭವ ಅವರಿಗಿರಲಿಲ್ಲ. ಥಾಂಗ್ ಲುವಾಂಗ್ ಸಣ್ಣ ಗುಹೆಯೇನಲ್ಲ. ಒಳಗೆ ಹೋದ 1 ಕಿಲೋಮೀಟರ್ ನಂತರ ಸಾಮ್ಯಾಕ್ ಸೆಕ್ಷನ್ ಬರುತ್ತದೆ ಮತ್ತು ಇಲ್ಲಿ ಗುಹೆ 2 ಮಾರ್ಗಗಳಾಗಿ ವಿಭಜಿಸಲಾಗುತ್ತದೆ. ಅಲ್ಲಿ 13 ಜನ ಜೀವಂತವಾಗಿದ್ದರೆ ಅವರು ಗುಹೆಯ ತುಂಬಾ ಒಳಗೆ ಮತ್ತು ಯಾವುದಾದರೂ ಎತ್ತರದ ಜಾಗದಲ್ಲೇ ಇರುತ್ತಾರೆ ಎಂದು ಥಾಯ್ ಅಧಿಕಾರಿಗಳಿಗೆ ತಿಳಿದಿತ್ತು. ನೇವಿ ಸೀಲ್ಸ್ಗೆ ಈ ಮಿಷನ್ ತುಂಬಾ ಕಷ್ಟಕರವಾಗಿತ್ತು, ಏಕೆಂದರೆ ದೃಶ್ಯ ವಿಸಿಬಿಲಿಟಿ ಶೂನ್ಯವಾಗಿತ್ತು. ನೀರು ಮಣ್ಣಿನಿಂದ ಕೂಡಿದ್ದರಿಂದ ಏನೂ ಕಾಣಿಸುತ್ತಿರಲಿಲ್ಲ. ಇಂತಹ ಸಮಯದಲ್ಲಿ ಅವರಿಗೆ ಅನುಭವಿ ಡೈವರ್ಗಳ ಅವಶ್ಯಕತೆಯಿತ್ತು. ಅದೃಷ್ಟವಶಾತ್ ಅಲ್ಲಿ ವರ್ನಾನ್ ಅನ್ಸ್ವರ್ತ್ ಎಂಬ ಬ್ರಿಟಿಷ್ ಕೇವ್ ಡೈವರ್ ವಾಸಿಸುತ್ತಿದ್ದರು. ಅವರನ್ನು ಜೂನ್ 24ರಂದೇ ಅಧಿಕಾರಿಗಳು ಕರೆದಿದ್ದರು. ಅವರು ಬ್ರಿಟಿಷ್ ಕೇವ್ ರೆಸ್ಕ್ಯೂ ಕೌನ್ಸಿಲ್ನಿಂದ ಸಹಾಯ ಪಡೆಯಬೇಕು ಎಂದು ಸೂಚಿಸಿದರು. ಅದಂತೆ ಇಂಗ್ಲೆಂಡ್ನಿಂದ ಜಾನ್ ವೊಲಾಂಥೆನ್ ಮತ್ತು ರಿಚರ್ಡ್ ಸ್ಟಾಂಟನ್ ಎಂಬ ಅನುಭವಿ ಡೈವರ್ಗಳು ಉಪಕರಣಗಳೊಂದಿಗೆ ಅಲ್ಲಿಗೆ ತಲುಪಿದರು. ಜೂನ್ 28ರಂದು ಅಮೆರಿಕಾದ ಏರ್ಫೋರ್ಸ್ ತಂಡವು ಕೂಡ ಅಲ್ಲಿಗೆ ತಲುಪಿತು. ನಿರಂತರ ಮಳೆಯಿಂದಾಗಿ ನೀರಿನ ಮಟ್ಟ ತುಂಬಾ ಹೆಚ್ಚಾಗಿದ್ದರಿಂದ ರಕ್ಷಣಾ ಕಾರ್ಯಾಚರಣೆಯನ್ನು ಸ್ವಲ್ಪ ಸಮಯ ಸ್ಥಗಿತಗೊಳಿಸಿ ಪಂಪ್ಗಳ ಮೂಲಕ ನೀರನ್ನು ಹೊರಹಾಕಲು ಪ್ರಾರಂಭಿಸಲಾಯಿತು. ಪೊಲೀಸರು ತಮ್ಮ ಸ್ಪೆಷಲ್ ನಾಯಿಗಳೊಂದಿಗೆ ಪರ್ವತದ ಮೇಲೆ ಗುಹೆಯೊಳಗೆ ಹೋಗಲು ಪರ್ಯಾಯ ಮಾರ್ಗವಿದೆಯೇ ಎಂದು ಹುಡುಕುತ್ತಿದ್ದರು, ಆದರೆ ಯಾವ ಮಾರ್ಗ ಸಿಗಲಿಲ್ಲ. ನಂತರ ನೀರಿನ ಮಟ್ಟ ಸ್ವಲ್ಪ ಕಡಿಮೆಯಾದಾಗ ಜಾನ್ ಮತ್ತು ರಿಚರ್ಡ್ ಗುಹೆಯೊಳಗೆ ಹೋಗುತ್ತಾರೆ. ಅವರು ಹೋಗುವ ದಾರಿಯಲ್ಲಿ ಹಗ್ಗಗಳ ಮೂಲಕ ಮಾರ್ಗಸೂಚಿಗಳನ್ನು ನಿರ್ಮಿಸುತ್ತಾ ಹೋದರು. ಅವರ ಗುರಿ ಗುಹೆಯೊಳಗಿನ ಪಟಾಯಾ ಬೀಚ್ ಎಂಬ ಸ್ಥಳವನ್ನು ತಲುಪುವುದಾಗಿತ್ತು. ಜುಲೈ 2ರಂದು ಹವಾಮಾನ ಸುಧಾರಿಸಿದಾಗ ಹುಡುಕಾಟ ಮುಂದುವರಿಯಿತು. ಇಷ್ಟು ದಿನಗಳ ಕಾಲ ಮಕ್ಕಳು ಏನೂ ತಿನ್ನದೆ ಅಲ್ಲಿ ಸಿಕ್ಕಿಬಿದ್ದಿದ್ದರು. ಜಾನ್ ಮತ್ತು ರಿಚರ್ಡ್ ಪಟಾಯಾ ಬೀಚ್ ತಲುಪಿದರು, ಅಲ್ಲಿ ಯಾರೂ ಸಿಗಲಿಲ್ಲ. ಅವರು ಇನ್ನೂ ಮುಂದೆ ಹೋಗಲು ನಿರ್ಧರಿಸಿದರು. ರಾತ್ರಿ ಸುಮಾರು 10 ಗಂಟೆಗೆ ಜಾನ್ಗೆ ಮನುಷ್ಯರ ವಾಸನೆ ಬಂದಂತಾಯಿತು. ಆಗ ಮಕ್ಕಳು ಧ್ಯಾನ ಮಾಡುತ್ತಿದ್ದರಿಂದ ಯಾವುದೇ ಶಬ್ದವಿರಲಿಲ್ಲ. ಯಾರೋ ಬರುವ ಶಬ್ದ ಕೇಳಿ ಒಂದು ಮಗು ಕಿರುಚಿತು. ಜಾನ್ ಮತ್ತು ರಿಚರ್ಡ್ ಅಲ್ಲಿಗೆ ತಲುಪಿ ವಿಡಿಯೋ ಮಾಡಿದರು. ಜಾನ್, ನೀವು ಎಷ್ಟು ಜನ ಇದ್ದೀರಿ ಎಂದು ಕೇಳಿದಾಗ ಅದುಲ್ ಎಂಬ ಹುಡುಗ 13 ಎಂದು ಉತ್ತರಿಸಿದನು. ಮಕ್ಕಳಿಗೆ ಅದುಲ್ಗೆ ಮಾತ್ರ ಇಂಗ್ಲಿಷ್ ಬರುತ್ತಿತ್ತು. ಮಕ್ಕಳು ಸಿಕ್ಕದ್ದೇನೋ ನಿಜ, ಆದರೆ ಅವರನ್ನು ಹೊರಗೆ ತರುವುದು ಬಹಳ ಕಷ್ಟದ ಕೆಲಸವಾಗಿತ್ತು. ಅವರಿಗೆ ಈಜಲು ಬರುತ್ತಿದ್ದರು, ಅಂತಹ ಕಿರುಡಾದ ದಾರಿಯಲ್ಲಿ ಡೈವಿಂಗ್ ಮಾಡುವಷ್ಟು ವೃತ್ತಿಪರರಾಗಿರಲಿಲ್ಲ. ಗುಹೆಯ ಅತ್ಯಂತ ಕಿರುಡಾದ ಬಿಂದು ಕೇವಲ 72 ಸೆಂಟಿಮೀಟರ್, ಅಂದರೆ 2 ಅಡಿ ಅಗಲವಿತ್ತು. ಜುಲೈ 3ರಂದು 7 ನೇವಿ ಸೀಲ್ಸ್ ಮತ್ತು ಒಬ್ಬ ಡಾಕ್ಟರ್ ಮಕ್ಕಳ ಬಳಿ ತಲುಪುತ್ತಾರೆ. ಮಕ್ಕಳಿಗೆ ಆಹಾರ ಮತ್ತು ನೀರನ್ನು ನೀಡಲಾಗುತ್ತದೆ. ಮಕ್ಕಳು ಪೋಷಕರಿಗೆ ಪತ್ರಗಳನ್ನು ಬರೆಯುತ್ತಾರೆ. ರಕ್ಷಕರಿಗೆ 3 ಆಯ್ಕೆಗಳಿದ್ದವು. 1 ಡೈವಿಂಗ್ ಕಲಿಸುವುದು, 2 ಗುಹೆಯ ಮೇಲಿಂದ ಡ್ರಿಲ್ಲಿಂಗ್ ಮಾಡುವುದು, 3ನೇಯದು ಮಳೆಗಾಲ ಮುಗಿಯುವವರೆಗೆ ಕಾಯುವುದು. ಆದರೆ ಈ 3 ಅಸಾಧ್ಯವಾಗಿತ್ತು. ಜುಲೈ 6ರಂದು ಸಮನ್ ಕುನಾನ್ ಎಂಬ ಮಾಜಿ ನೇವಿ ಸೀಲ್ಸ್ ಅಧಿಕಾರಿ ಸಿಲಿಂಡರ್ ತಲುಪಿಸಿ ವಾಪಸ್ ಬರುವಾಗ ಆಕ್ಸಿಜನ್ ಇಲ್ಲದೆ ಮೃತಪಡುತ್ತಾರೆ. ಇದು ರಕ್ಷಣಾ ಕಾರ್ಯಾಚರಣೆ ಎಷ್ಟು ಅಪಾಯಕಾರಿ ಎಂಬುದನ್ನು ತೋರಿಸುತ್ತದೆ. ಗುಹೆಯೊಳಗೆ ಆಕ್ಸಿಜನ್ ಮಟ್ಟ 15%ಗೆ ಇಳಿದಿತ್ತು. ಕೊನೆಗೆ ಡೈವಿಂಗ್ ಮೂಲಕವೇ ಹೊರಗೆ ತರುವುದಾಗಿ ನಿರ್ಧರಿಸಲಾಯಿತು. ಆದರೆ ಮಕ್ಕಳು ಪ್ಯಾನಿಕ್ ಆಗಬಾರದು ಎಂದು ಅವರಿಗೆ ಅರಿವಲೆ ಮದ್ದು ನೀಡಿ ಪ್ರಜ್ಞೆ ತಪ್ಪಿಸಿ ಹೊರಗೆ ತರಲಾಯಿತು. ಇದಕ್ಕಾಗಿ ಆಸ್ಟ್ರೇಲಿಯಾದ ಡಾಕ್ಟರ್ ಹ್ಯಾರಿಸ್ ಅವರನ್ನು ಕರೆಯಲಾಯಿತು. ಮಕ್ಕಳಿಗೆ ಡೈವಿಂಗ್ ಮಾಸ್ಕ್ ಮತ್ತು ಸೂಟ್ ಧರಿಸಲಾಯಿತು. 18 ಡೈವರ್ಗಳನ್ನು ಈ ಕೆಲಸಕ್ಕೆ ಆಯ್ಕೆ ಮಾಡಲಾಯಿತು. 8 ಜುಲೈ 2018ರಂದು ಮೊದಲ 4 ಹುಡುಗರನ್ನು ಹೊರಗೆ ತರಲಾಯಿತು. 9 ಜುಲೈ 2018ರಂದು ಇನ್ನು 4 ಮತ್ತು 10 ಜುಲೈ 2018ರಂದು ಉಳಿದವರು ಮತ್ತು ಕೋಚ್ ಎಲ್ಲರನ್ನೂ ಸುರಕ್ಷಿತವಾಗಿ ರಕ್ಷಿಸಲಾಯಿತು. ಈ ಮಿಷನ್ನಲ್ಲಿ ಸುಮಾರು 10,000 ಜನ ಭಾಗವಹಿಸಿದ್ದರು. 1 ಅರಬ್ ಲೀಟರ್ ನೀರನ್ನು ಹೊರಹಾಕಲಾಯಿತು. ಇಂದು ಥಾಂಗ್ ಲುವಾಂಗ್ ಗುಹೆಯನ್ನು ಸ್ಮಾರಕವಾಗಿ ಮಾಡಲಾಗಿದೆ. ಜೀವನದಲ್ಲಿ ಎಂದಿಗೂ ಧೈರ್ಯ ಕಳೆದುಕೊಳ್ಳಬಾರದು ಎಂಬ ಪಾಠವನ್ನು ಈ ಕಥೆ ನಮಗೆ ಕಲಿಸುತ್ತದೆ. ಈ ಘಟನೆಯ ಬಗ್ಗೆ ನಿಮಗೆ ಏನನ್ನಿಸುತ್ತೆ? ಕಮೆಂಟ್ ಮತ್ತೆ ವಿಡಿಯೋನ ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಗೆಳೆಯರೇ. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.